Today, in this session, we're going to learn about the Long March, which was taken place in the China. ಇವತ್ತಿನ ದಿನ ನಾವು ಈ ಒಂದು ಅಧಿವೇಶನದಲ್ಲಿ ಚೀನಾದಲ್ಲಿ ಆದಂತಹ ಒಂದು ಲಾಂಗ್ ಮಾರ್ಚ್ ಅಥವಾ ದೀರ್ಘ ಸಂಚಲನದ ಬಗ್ಗೆ ತಿಳಿತಾ ಹೋಗೋಣ. In October 1934, during a civil war, embattled Chinese communists broke through nationalist enemy lines and began an epic fight from their encircled headquarters in southwest China, known as the Long March. ದೀರ್ಘ ಸಂಚಲನ ಅಂತಂದ್ರೆ 1934ರಲ್ಲಿ ಚೀನಾದಲ್ಲಿ ಆಂತರಿಕ ಕದನ ಆಗ್ತಾ ಇತ್ತು. ಯಾರ ನಡುವೆ? ಕಮ್ಯುನಿಸ್ಟ್ ಪಕ್ಷ ಮತ್ತೆ ಕುಮಿಂಟಾಂಗ್ ಅಥವಾ ರಾಷ್ಟ್ರೀಯ ಪಕ್ಷ ಏನಿತ್ತು ಇವರಿಬ್ಬರ ನಡುವೆ ಸಿವಿಲ್ ವಾರ್ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಕಮ್ಯುನಿಸ್ಟರ ಒಂದು ಚಟುವಟಿಕೆಗಳನ್ನ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟಂತ ಕುಮಿಂಟಾಂಗ್ ಪಕ್ಷ ಅವ್ರ ಮೇಲೆ ದಾಳಿಯನ್ನು ನಡೆಸುತ್ತೆ. ಆ ದಾಳಿಯಿಂದ ತಮ್ಮನ್ನು ತಾವು ಬಚಾವ್ ಮಾಡ್ಕೊಳ್ಳೋಕೆ ತಮ್ಮ ಒಂದು ನೆಲೆಯಾದಂತಹ ನೈಋತ್ಯ ದಿಕ್ಕಿನಲ್ಲಿ ಇದ್ದಂತಹ ಚೀನಾದ ನೈಋತ್ಯ ಭಾಗದಲ್ಲಿ ಇದ್ದಂತಹ ಅವರ ನೆಲೆಯನ್ನು ತೊರೆದು ಬೇರೆ ಕಡೆಗೆ ಅವರು ತಮ್ಮ ನೆಲೆಯನ್ನು ಸ್ಥಾಪನೆ ಮಾಡ್ಕೊಳ್ಳೋಕೆ ಅಂತೇಳಿ ಒಂದು ಹೊಸ ಯಾಗವನ್ನ ಅವರು ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಚೀನಾದ ಇತಿಹಾಸದಲ್ಲಿ ಲಾಂಗ್ ಮಾರ್ಚ್ ಅಥವಾ ದೀರ್ಘ ಸಂಚಲನ ಅಂತ ಕರಿತೀವಿ. ಸೊ ವಾಟ್ ವಾಸ್ ದಿ ರೀಸನ್ ಫಾರ್ ದಿಸ್ ಲಾಂಗ್ ಮಾರ್ಚ್? ಏನಕ್ಕೆ ಈ ಒಂದು ದೀರ್ಘ ಸಂಚಲನ ಆಗೋದಕ್ಕೆ, ಈ ಘಟನೆ ಆಗೋದಕ್ಕೆ ಏನು ಕಾರಣ ಅಂತ ತಿಳಿತಾ ಹೋಗೋಣ. The background for the Long March is the civil war in China between the nationalists and the communists broke out in 1927. ಚೀನಾದಲ್ಲಿ ಕಮ್ಯುನಿಸ್ಟರಿಗೂ ಮತ್ತು ರಾಷ್ಟ್ರೀಯ ಪಕ್ಷಕ್ಕೆ ಸುಮಾರು 1927ರಲ್ಲಿ ಒಂದು ಆಂತರಿಕ ಕದನ ಪ್ರಾರಂಭ ಆಗೋದಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. In 1931, Communist leader Mao Zedong was elected chairman of the newly established Soviet Republic of China, based in Jiangxi province in the southeast. 1931ರಲ್ಲಿ ಮಾವೋ ಸೆತುಂಗರ್ನ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿ ಅಥವಾ ಚೇರ್ಮನ್ ಆಗಿ ಅಧ್ಯಕ್ಷರಾಗಿ ನೇಮಕಾತಿನ ಮಾಡ್ಕೊಳ್ತಾರೆ. ಈ ಒಂದು ಕಮ್ಯುನಿಸ್ಟ್ ಪಕ್ಷ ಚೀನಾದಲ್ಲಿ ಇದ್ದಂತಹ ನೈಋತ್ಯ ದಿಕ್ಕಿನಲ್ಲಿ ಇದ್ದಂತಹ ಅಥವಾ ಚೀನಾದ ನೈಋತ್ಯ ಭಾಗದಲ್ಲಿ ಇದ್ದಂತಹ ಕಿಯಾಂಗ್ಸಿ ಅವರ ಒಂದು ಹೆಡ್ ಕ್ವಾರ್ಟರ್ ಆಗಿತ್ತು, ಅವರ ಮುಖ್ಯವಾದಂತಹ ನೆಲೆ ಆಗಿತ್ತು. Between 1930 and 1934, the nationalists under Chiang Kai-shek launched a series of 5 encirclement campaigns against the Chinese Soviet Republic. ಆದರೆ ನ್ಯಾಷನಲಿಸ್ಟ್ ಪಕ್ಷ ಅಥವಾ ಕುಮಿಂಟಾಂಗ್ ಪಕ್ಷದಲ್ಲಿ ಸನ್ಯಾಸಿಯನರ ಮರಣದ ನಂತರ ಚಿಯಾಂಗ್ ಕೈಶೇಕರು ಬರ್ತಾರೆ. ಅವರಿಗೆ ಕಮ್ಯುನಿಸ್ಟರ ಮೇಲೆ ನಂಬಿಕೆ ಇರಲಿಲ್ಲ. ಕಮ್ಯುನಿಸ್ಟರನ್ನ ಹೇಗಾದ್ರೂ ಮಾಡಿ ರಾಷ್ಟ್ರೀಯ ಪಕ್ಷದ ಹೊರಗೆ ಹಾಕಬೇಕು ಅಂತೇಳಿ ಅವರ ವಿರುದ್ಧ ಸಾಕಷ್ಟು ಹೋರಾಟಗಳನ್ನ ಮತ್ತೆ ಕದನಗಳನ್ನ ಅವರು ಮಾಡ್ತಾರೆ. ಸುಮಾರು 5 ಬಾರಿ ಅವ್ರ ಮೇಲೆ ಒಂದು ದಂಗೆಯನ್ನು ಸಹ ಚಿಯಾಂಗ್ ಕೈಶೇಕರು ಮಾಡ್ತಾರೆ. ಆ ದಂಗೆಯಿಂದ ಕಮ್ಯುನಿಸ್ಟರು ತಮ್ಮನ್ನು ತಾವು ಬಚಾವನ್ನ ಮಾಡ್ಕೊಳ್ಳುವಂತ ಕೆಲಸವನ್ನು ಸಹ ಅವರು ಮಾಡ್ತಾರೆ. 1930ರಿಂದ 1934 ತನಕ ಸಾಕಷ್ಟು ಬಾರಿ ಚಿಯಾಂಗ್ ಕೈಶೇಕ್ ಕಮ್ಯುನಿಸ್ಟರ ಕಾರ್ಯಕ್ರಮಗಳನ್ನ ಅಥವಾ ಕಮ್ಯುನಿಸ್ಟರ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟಂತ ಅವ್ರ ಮೇಲೆ ಸುಮಾರು ಬಾರಿ ದಂಗೆಗಳನ್ನ ಅವರು ಮಾಡಿದ್ರು. Under the leadership of Mao, the communists employed guerrilla tactics to successfully resist the first 4 campaigns. But Mao Zedong ಬಗ್ಗೆ ನಮಗೆಲ್ಲ ಪರಿಚಯ ಇದೆ. Mao Zedong, he was very famous in the guerrilla warfare, and also he taught the guerrilla war techniques to the communist group also, and as well as the Red Army also. ಅವರಲ್ಲಿ ಇದ್ದಂತಹ ಮಾವೋ ಸೆತುಂಗರಲ್ಲಿ ಇದ್ದಂತಹ ಈ ಗುಲೆರಾ ಯುದ್ಧ ತಂತ್ರ ಏನಿತ್ತು ಅದು ಕಮ್ಯುನಿಸ್ಟರಿಗೆ ಎಲ್ಲರಿಗೂ ಸಹ ಹೇಳ್ಕೊಟ್ಟಿದ್ರು. ಜೊತೆಗೆ ಅವರು ಸ್ಥಾಪನೆ ಮಾಡಿದಂತಹ ಒಂದು ಕೆಂಪು ಸೈನ್ಯ ಅಂತ ಏನಿತ್ತು ಆ ಸೈನಿಕರಿಗೂ ಸಹ ಈ ಗುಲೆರಾ ಯುದ್ಧ ತಂತ್ರಗಳನ್ನ ಹೇಳ್ಕೊಟ್ಟಿದ್ರು. ಹಾಗಾಗಿ ಈ ಒಂದು ಯುದ್ಧ ತಂತ್ರದಿಂದ ಚಿಯಾಂಗ್ ಕೈಶೇಕರು ಮಾಡಿದಂತಹ 5 ಕ್ಯಾಂಪೇನ್ಗಳಲ್ಲಿ 5 ದಂಡಯಾತ್ರೆಯಲ್ಲಿ ಸುಮಾರು 4 ದಂಡಯಾತ್ರೆಯನ್ನ ಮಾವೋ ಸೆತುಂಗರು ತುಂಬಾ ಚೆನ್ನಾಗಿ ಕಮ್ಯುನಿಸ್ಟರು ರಾಷ್ಟ್ರೀಯ ಪಕ್ಷದ ವಿರುದ್ಧ ಹೋರಾಟವನ್ನ ಮಾಡಿ ಜಯವನ್ನ ಗಳಿಸಿದ್ರು. ಬಟ್ in the 5th, Chiang raised a huge force and built fortification around the communist positions. ಆದ್ರೆ 4 ಕದನದಲ್ಲಿ 4 ದಂಡಯಾತ್ರೆಗಳಲ್ಲಿ ಕಮ್ಯುನಿಸ್ಟರು ಗೆದ್ದಿದ್ರು ರಾಷ್ಟ್ರೀಯ ಪಕ್ಷದ ವಿರುದ್ಧ. ಆದ್ರೆ 5ನೇ ಬಾರಿ ಏನು ಚಿಯಾಂಗ್ ಕೈಶೇಕ್ ಅವರ ಮೇಲೆ ಕಾರ್ಯಾಚರಣೆಯನ್ನ ಮಾಡಿದ್ನು ಕಮ್ಯುನಿಸ್ಟರ ಮೇಲೆ, ಅದರಲ್ಲಿ ಅವರು ತಪ್ಪಿಸ್ಕೊಳ್ಳಕ್ಕೆ ಬಹಳಷ್ಟು ಶ್ರಮವನ್ನ ಅವರು ಪಡಬೇಕಾಗಿ ಬಂತು.
ಏನಕ್ಕಂತಂದ್ರೆ ಈ 5ನೇ ದಾಳಿಯಲ್ಲಿ ಚಿಯಾಂಗ್ ಕೈಶೆಕರು ತುಂಬಾ ದೊಡ್ಡ ಪ್ರಮಾಣದ ರಾಷ್ಟ್ರೀಯ ಪಕ್ಷದ ಸೈನ್ಯವನ್ನ ಕಮ್ಯುನಿಸ್ಟರ ಮೇಲೆ ಬಿಡ್ತಾನೆ. ಜೊತೆಗೆ ಅವರ ನೆಲೆಗಳ ಸುತ್ತಲೂ ಸಹ ಅವರ ಖೈದಿಗಳಾಗಿ ಬಂಧಿತರಾಗಿ ಮಾಡುವಂಥದ್ದಲ್ಲಿ ಒಂದು ಹೊಸ ತಂತ್ರವನ್ನ ಚಿಯಾಂಗ್ ಕೈಶೆಕ್ ಇಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಹಾಗಾಗಿ 4 ದಂಗೆಗಳನ್ನ ಏನು ಗೆದ್ದಿದ್ರು ಕಮ್ಯುನಿಸ್ಟರು, ಈ 5ನೇ ದಂಗೆಯಿಂದ ಹೊರಗೆ ಬರೋದಕ್ಕೆ, ಈ 5ನೇ ಬಾರಿ ದಾಳಿ ಏನು ಮಾಡ್ತಾರೋ ರಾಷ್ಟ್ರೀಯ ಪಕ್ಷದವರು ಅದರಿಂದ ಹೊರಗೆ ಬರೋದಕ್ಕೆ ಅವರು ಬಹಳಷ್ಟು ಶ್ರಮವನ್ನ ಪಡ್ತಾರೆ. ಆ ಸಂದರ್ಭದಲ್ಲೇ ಆಗುವಂತ ಘಟನೆ ಈ ಒಂದು ಲಾಂಗ್ ಮಾರ್ಚ್. In summer 1933, Chiang used new tactics suggested by General Hans von Stick, a German military advisor. ರಾಷ್ಟ್ರೀಯ ಪಕ್ಷಕ್ಕೆ ಜರ್ಮನಿ ದೇಶದಿಂದ ಒಬ್ಬ ಮಿಲಿಟರಿ ಅಧಿಕಾರಿ, ಒಬ್ಬ ಅಡ್ವೈಸರ್ ಆಗಿ, ಅವರಿಗೆ ಸಲಹೆಗಾರರಾಗಿ ನೇಮಕಾತಿ ಆಗಿದ್ರು. ಅವ್ರ ಹೆಸರು ಬಂದು ಜನರಲ್ ಹ್ಯಾನ್ಸ್ ವೋನ್ ಸ್ಟೇಕ್ಸ್ ಅಂತ ಹೇಳ್ಬಿಟ್ಟಂತ. ಇವರು ಚಿಯಾಂಗ್ ಕೈಶೆಕರ್ಗೆ ಒಂದು ಸಲಹೆನ ಕೊಡ್ತಾರೆ, ಒಂದು ತಂತ್ರವನ್ನ ಹೇಳ್ಕೊಡ್ತಾರೆ. ಏನ್ ಹೇಳ್ಕೊಡ್ತಾರೆ ಅವರು ಅಂತಂದ್ರೆ, ಯೂಸ್ಡ್ ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್. ನೀವು ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ನ ನೀವು ಯೂಸ್ ಮಾಡಿದ್ರೆ ಕಮ್ಯುನಿಸ್ಟರ ಒಂದು ಕಾರ್ಯಾಚರಣೆಗಳನ್ನ ನಾವು ತಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಒಂದು ಸಜೆಷನ್ ನ ಕೊಡ್ತಾನೆ ಅವನು. ಈ ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ಅಂತ ಹೇಳಿದ್ರೆ, ಎಲ್ಲಿ ಕಮ್ಯುನಿಸ್ಟರ ನೆಲೆ ಇರುತ್ತೋ ಆ ನೆಲೆಯನ್ನ ಅವ್ರ ಸುತ್ತ ನಾವು ಅವ್ರನ್ನ ಬಂಧಿತರಾಗಿ ಮಾಡುವಂಥದ್ದು. ಆ ಒಂದು ನೆಲೆಯಿಂದ ಅವರು ಹೊರಗೆ ಹೋಗೋಕ್ಕೂ ಸಾಧ್ಯ ಆಗದಿರೋ ಥರದಲ್ಲಿ, ಮತ್ತೆ ಒಳಗೆ ಬರೋಕ್ಕೂ ಸಾಧ್ಯ ಆಗದಿರೋ ಥರದಲ್ಲಿ ಅವ್ರನ್ನ ಒಂದು ಮನೆಯಲ್ಲಿ ಕೂಡ್ ಹಾಕ್ದಂಗೆ. ಈ ಬ್ಲಾಕ್ ಹೌಸ್ ಅಂತಂದ್ರೆ ಅವ್ರನ್ನ ಕೂಡ್ ಹಾಕೋದು, ಅವ್ರು ಇರುವಂತ ನೆಲೆಯಲ್ಲಿ ಅವ್ರನ್ನ ಕೂಡ್ ಹಾಕೋದಕ್ಕೆ ನಾವು ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ಅಂತ ಕರಿತೀವಿ. ಈ ಒಂದು ಟ್ಯಾಕ್ಟಿಕ್ಸ್ ನ ಜರ್ಮನ್ ಮಿಲಿಟರಿ ಅಡ್ವೈಸರ್ ಕುಮಿಂಟಾಂಗ್ ಅಥವಾ ಚಿಯಾಂಗ್ ಕೈಶೆಕರ್ಗೆ ಹೇಳ್ಕೊಡ್ತಾರೆ. ದಿ ಕುಮಿಂಟಾಂಗ್ ಸರೌಂಡೆಡ್ ದಿ ಕಿಯಾಂಗ್ಸಿ ಸೋವಿಯತ್. ಆ ಕಿಯಾಂಗ್ಸಿ ಎಲ್ಲಿ ನೆಲೆ ಇತ್ತು ಕಮ್ಯುನಿಸ್ಟರ್ ನೆಲೆ, ಆ ನೆಲೆಯ ಮೇಲೆ ಈ ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ನ ಅಪ್ಲೈನ ಮಾಡ್ತಾರೆ ಚಿಯಾಂಗ್ ಕೈಶೆಕ್. 5ನೇ ಬಾರಿ ಅವ್ರ ಮೇಲೆ ದಾಳಿ ನಡೆಸಿದಾಗ ಈ ಒಂದು ಬ್ಲಾಕ್ ಹೌಸ್ ಇಂದನೇ ಅವರು ತಮ್ಮ ಯಾರು ಕಮ್ಯುನಿಸ್ಟರು ತಮ್ಮ ಒಂದು ರೂಮ್ ಅಲ್ಲೇನೆ ಕೂಡ ಹಾಕೊಳ್ಳಕ್ಕೆ ಸಾಧ್ಯ ಆಯ್ತು. With half a mile's troops and advanced, slowly building block houses, digging trenches and putting up barbed wire fences. ಏನ್ ಮಾಡ್ತಾರೆ ಇವರು ಕುಮಿಂಟಾಂಗ್ ಪಕ್ಷದವರು ಅಂತಂದ್ರೆ, ಈ ಏನು ಕಿಯಾಂಗ್ಸಿಯಲ್ಲಿ ಏನು ಕಮ್ಯುನಿಸ್ಟರ ನೆಲೆ ಇತ್ತೋ ಆ ನೆಲೆ, ಅವ್ರು ಎಲ್ಲಿ ಒಂದು ಜಾಗನ ಇಟ್ಕೊಂಡಿದ್ರು, ತಾವು ತಮ್ಮ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡಿರ್ಬೋದು, ಮತ್ತೆ ಸೈನಿಕರು, ಕಮ್ಯುನಿಸ್ಟ್ ಪಕ್ಷ ಸೈನಿಕರೆಲ್ಲ ಏನು ಒಂದು ರೂಮಲ್ಲಿ ಅಥವಾ ಕಿಯಾಂಗ್ಸಿ ಪ್ರದೇಶದಲ್ಲಿ ಇದ್ರು, ಆ ಕಿಯಾಂಗ್ಸಿಯಿಂದ ಅವರ ನೆಲೆಯಿಂದ ಸುಮಾರು ಅರ್ಧ ಮೈಲಿ ದೂರದಕ್ಕೆ ಕುಮಿಂಟಾಂಗ್ ಪಕ್ಷದವರು ಎಲ್ಲ ಯುದ್ಧ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಕಂದಕಗಳನ್ನ, ಅವರ ಒಂದು ನೆಲೆಯ ಸುತ್ತ ಕಂದಕಗಳನ್ನ ಅವರು ಕುರಿತಾ ಬರ್ತಾರೆ. ಕೆತ್ತಿ ಕಂದಕಗಳನ್ನ ಮಾಡಿ ಅಲ್ಲಿ ಕುಮಿಂಟಾಂಗ್ ಪಕ್ಷದವರು ತಮ್ಮ ಒಂದು ಯಾವುದು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಅಥವಾ ಅಕಸ್ಮಾತ್ ದಾಳಿಯನ್ನ ಮಾಡಬೇಕು ಅಂತ ಸಂದರ್ಭ ಏನಾದ್ರು ಬಂದ್ರೆ ಕಮ್ಯುನಿಸ್ಟರ ಮೇಲೆ ದಾಳಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಆ ಕಂದಕಗಳನ್ನ ತೋಡಿ ಅದ್ರೊಳಗೆ ಅವಸ್ಕೊಳ್ತಾ ಇದ್ರು. ಜೊತೆಗೆ ಅವರ ನೆಲೆಯ ಸುತ್ತ ಫೆನ್ಸ್ ಗಳನ್ನ ಹಾಕ್ತಾರೆ, ವೈರ್ ಇಂದ ಕಟ್ಟಿ ಫೆನ್ಸ್ ಗಳನ್ನೆಲ್ಲ ಹಾಕಿ ಬಿಡ್ತಾರೆ. ಸೊ ಹಾಗಾಗಿ ಈ ಒಂದು ಕ್ರಮದಿಂದ ಇದನ್ನ ನಾವು ಬ್ಲಾಕ್ ಹೌಸ್ ಅಂತ ಕರೆಯೋದು. ಅವ್ರಿಗೆ ಏನ್ ಮನೆ ಇದೆಯೋ ಅದ್ರ ಸುತ್ತ ಕಂದಕಗಳನ್ನ ಜೋಡಿಸಿ ಅಂದ್ರೆ ಕೋಟೆನ ನಿರ್ಮಾಣ ಮಾಡೋ ತರದಲ್ಲಿ ಇದು. ದಿಸ್ ಪ್ರಿವೆಂಟೆಡ್ ಫುಡ್, ಫ್ಯೂಯಲ್, ಅಮ್ಯುನಿಷನ್ಸ್ ಅಂಡ್ ವೆಪನ್ಸ್ ಗೆಟಿಂಗ್ ಇನ್ ಆರ್ ಔಟ್. ಇದೇನಾಯ್ತು, ಈ ತರ ಒಂದು ಫೆನ್ಸ್ ಗಳೆಲ್ಲ ಹಾಕಿ ಅವ್ರನ್ನ ಆ ರೂಮ್ ಅಲ್ಲಿ ಕೂಡ ಹಾಕ್ದಂಗ ಆಯ್ತು ಕಮ್ಯುನಿಸ್ಟರಿಗೆ. ಇದರಿಂದ ಅವ್ರಿಗೆ ಊಟ ನೀರು ಏನು ಸಿಗದೆ ಇರೋ ತರದಲ್ಲಿ ಆಯ್ತು. ಮತ್ತೆ ಫ್ಯೂಯಲ್ ಅಂತಂದ್ರೆ ಅದು ಪೆಟ್ರೋಲ್ ಆದ್ರೂ ಆಗಿರ್ಬೋದು, ಯಾಕಂದ್ರೆ ಅವರು ಓಡಾಡ್ಬೇಕು ಅಂತಂದ್ರೆ ಯಾವ್ದೋ ಒಂದು ವೆಹಿಕಲ್ಗಳನ್ನ ಯೂಸ್ ಮಾಡ್ತಿದ್ರು. ಹಾಗಾಗಿ ಆ ವೆಹಿಕಲ್ಗಳಿಗೆ ಯೂಶಲಿ ನಮ್ಗೆ ಪೆಟ್ರೋಲ್ ಬೇಕಾಗತ್ತೆ, ಡೀಸೆಲ್ ಬೇಕಾಗತ್ತೆ. ಸೊ ಅವುಗಳು ಸಹ ಸಿಗದೆ ಇರೋಂಗೆ ಆಯ್ತು ಈ ಒಂದು ಬ್ಲಾಕ್ ಹೌಸ್ ಮಾಡಿದ್ರಿಂದ. ಅಮ್ಯುನಿಷನ್ಸ್ ಅಂಡ್ ವೆಪನ್ಸ್, ಯುದ್ಧಕ್ಕೆ ಬೇಕಾಗುವಂತ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಮದ್ದುಗುಂಡಾಗಿರ್ಬೋದು, ಗನ್ಗಳಾಗಿರ್ಬೋದು, ಅವುಗಳನ್ನೂ ಸಹ ಕಮ್ಯುನಿಸ್ಟರು ಹೊರಗೆ ತೆಗೆದುಕೊಂಡು ಹೋಗೋಕ್ಕಾಗ್ಲಿ ಅದು ಒಳಗೆ ತೆಗೆದುಕೊಂಡು ಬರಕ್ಕಾಗ್ಲಿ ಸಾಧ್ಯ ಆಗ್ಲೇ ಇಲ್ಲ ಈ ಒಂದು ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ಇಂದ. ಕಮ್ಯುನಿಸ್ಟ್ ಅಬೆಂಡೋನ್ಡ್ ಗ್ವಿಯರಾ ವಾರ್ಫೇರ್ ಆಲ್ಸೋ. ಕಮ್ಯುನಿಸ್ಟರು ಏನು ಪರಿಣತಿನ ಪಡೆದಿದ್ರು ಈ ಗ್ವಿಯರಾ ಯುದ್ಧ ತಂತ್ರದಲ್ಲಿ, ಆ ಒಂದು ತಂತ್ರವನ್ನು ಸಹ ಅವ್ರು ಬಳಸಕ್ ಸಾಧ್ಯನೇ ಆಗ್ಲಿಲ್ಲ. ಏನಕ್ಕಂತಂದ್ರೆ ಅವ್ರಲ್ಲಿ ಸಿಗಾಕೊಂಡ್ಬಿಟ್ಟಿದಾರಲ್ಲ, ಆ ಮನೆಯಲ್ಲಿ ಅವ್ರು ಬಂಧಿತರಾಗ್ಬಿಟ್ಟಿದ್ದಾರೆ, ಅವರ ನೆಲೆಯಲ್ಲಿ ಬಂಧಿತರಾಗೋಗಿರೋ ಕಾರಣಕ್ಕೆ ತಮ್ಮ ಒಂದು ಗ್ವಿಯರಾ ಯುದ್ಧ ತಂತ್ರವನ್ನು ಸಹ ಅವ್ರು ಬಳಸಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅಂಡರ್ ದಿಸ್ ಸಿಚುಯೇಷನ್, Otto Braun, he was a Russian advisor to the Communist Party.
ಆಟೋ ಬ್ರೌನ್ ಅನ್ನೋರು ರಷ್ಯಾ ದೇಶದವರು. ಅವರು ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಸಲಹೆಗಾರ ಆಗಿದ್ರು. ಸೊ ಹೀಗೆ ಸಜೆಷನ್ ಏನಂತ, he stated Mao's tactics were wrong and the communists should defend its borders. ಅವ್ರು ಹೇಳ್ತಾರೆ, ಮಾವೋಸ್ತೆತುಂಗ್ ಹೇಳ್ತಿದಾರಲ್ಲ, ನಿಮ್ಗೇನು ಟ್ಯಾಕ್ಟಿಕ್ಸ್ಗಳನ್ನ ಹೇಳ್ಕೊಡ್ತಾರೋ ಅವೆಲ್ಲ ತಪ್ಪು. ಯಾವುದು ಗ್ವಿಲೆರಾ ಯುದ್ಧ ತಂತ್ರ ಅವರಿಗೆ ಆ ಸಮಯದಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ. ಗ್ವಿಲೆರಾ ಯುದ್ಧ ತಂತ್ರವನ್ನು ಅವರು ಫಾಲೋ ಮಾಡಕ್ಕೆ ಅನುಸರಣೆ ಮಾಡಕ್ಕೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿನೇ ಈ ಆಟೋ ಬ್ರೌನ್ ಏನ್ ಹೇಳ್ತಾರೆ, ಮಾವೋಸ್ತೆತುಂಗ್ನ ಟ್ಯಾಕ್ಟಿಕ್ಸ್ ಅಥವಾ ಅವರ ಒಂದು ತಂತ್ರ ಏನಿದೆಯೋ ಅದೆಲ್ಲ ಸುಮ್ಮನೆ ವೇಸ್ಟ್, ಅದೆಲ್ಲ ತಪ್ಪು, ನಾವೇ ರಕ್ಷಣೆ ಮಾಡ್ಕೊಂಡು ಈ ಬಾರ್ಡರ್ಸ್ ಇಂದ ಹೊರಗೆ ಬರಬೇಕು ಅಂತ ಹೇಳ್ಬಿಟ್ಟಂತ ಅವರು ಸಲಹೆನ ಕೊಡ್ತಾರೆ. Mao was expelled from the party's central committee. ಹಾಗೇನಾಗುತ್ತೆ, ಎಲ್ರಿಗೂ ಸಹ ಕರೆಕ್ಟ್, ಆಟೋ ಬ್ರೌನ್ ಹೇಳ್ತಾರೆ ಕರೆಕ್ಟ್, ನಾವು ಮಾವೋರ ಗ್ವಿಲೆರಾ ಯುದ್ಧ ತಂತ್ರ ಕಲ್ತಿದ್ದೀವಿ, ಕಲ್ತಿದ್ದು ಇವಾಗ ಏನು ಅಪ್ಲೈ ಮಾಡಕ್ ಸಾಧ್ಯ ಆಗ್ತಿಲ್ಲ. ಅದೇ ಈ ಒಂದು ಸಂದರ್ಭ ಈ ತರ ಬ್ಲಾಕ್ ಹೌಸ್ ಏನಾದ್ರು ಆದಾಗ ನಾವ್ ಇಲ್ಲಿಂದ ಹೊರಗೆ ಬರೋದಕ್ಕೆ ಎಸ್ಕೇಪ್ ಆಗೋದು ಹೇಗೆ ಅಂತ ಮಾವೋಸ್ತೆತುಂಗ್ ನಮ್ಗೆ ಹೇಳ್ಕೊಡ್ಲಿಲ್ಲ. ಸೊ ಹಾಗಾಗಿ ನಾವು ಮಾವೋಸ್ತೆತುಂಗರ ಟ್ಯಾಕ್ಟಿಕ್ಸ್ ನ ನಂಬಾರ್ದು, ನಾವು ತಪ್ಪದು ಅಂತ ಹೇಳ್ಬಿಟ್ಟಂತ ಎಲ್ಲರ ಮನಸ್ಸಿಗೂ ಬಂದ್ಬಿಡುತ್ತೆ. ಸೊ ಹಾಗಾಗಿನೇ ಮಾವೋಸ್ತೆತುಂಗ್ನ ಪಾರ್ಟಿಯ ಸೆಂಟ್ರಲ್ ಕಮಿಟಿಯ ನಾಯಕರಂತ ಏನಾಗಿದ್ರು ಆ ನಾಯಕ ಪದವಿಯಿಂದ ಅವ್ರನ್ನ ಕೆಳಗಿಳಿಸ್ಬಿಡ್ತಾರೆ. ಲಾಂಚ್ಡ್ ಎ ಸೀರೀಸ್ ಆಫ್ ಡಿಸಾಸ್ಟರಸ್ ಪಿಚ್ ಬ್ಯಾಟಲ್ಸ್. ಎಷ್ಟೊಂದು ಬಾರಿ ಯಾರು ಕಮ್ಯುನಿಸ್ಟ್ ಪಕ್ಷ ಕುಮಿಂಟಾಂಗ್ ಪಕ್ಷದ ಮೇಲೆ ಸಾಕಷ್ಟು ಬಾರಿ ದಾಳಿಗಳನ್ನ ಮಾಡ್ತಾರೆ. ಅದರಲ್ಲೆಲ್ಲ ಸಹ ಬಹಳ ಹೀನಾಯವಾಗಿ ಅವರು ಸೋಲೋದಕ್ಕೆ ಸಾಧ್ಯ ಆಗ್ತಾ ಬಂತು. By summer, the communists were surrounded by 4 lines of blockhouses and close to starvation. ಅವ್ರಿಗೆ ಎಷ್ಟು ಮಟ್ಟಿಗೆ ರಾಷ್ಟ್ರೀಯ ಪಕ್ಷದವರು ಕಮ್ಯುನಿಸ್ಟರ್ನ ಸೆರೆ ಹಾಕಿದ್ರು ಅಂತಂದ್ರೆ, ಸುತ್ತ ಗೋಡೆ ಹಾಕಿ ಅವ್ರು ಎಲ್ಲೂ ಸಹ ಹೋಗದಿರೋ ತರದಲ್ಲಿ ಅವ್ರಿಗೆ ಬಂಧಿತರಾಗಿ ಮಾಡ್ಬಿಡ್ತಾರೆ. ಅವ್ರು ದಿನೇ ಆಹಾರದ ಕೊರತೆ ಆಯ್ತು, ನೀರಿನ ಕೊರತೆ ಆಯ್ತು, ಎಲ್ಲ ತರ ದಿನನಿತ್ಯದ ಬಳಕೆಯ ವಸ್ತುಗಳು ಎಲ್ಲವೂ ಸಹ ಅವರಿಗೆ ಕೊರತೆ ಆಗಕ್ಕೆ ಸಾಧ್ಯ ಆಗ್ತಾ ಬಂತು. By October 1934, they had lost half of their territories as well as 60,000 troops. ಈ ತರ ಒಂದು ಬ್ಲಾಕ್ ಹೌಸ್ ಟ್ಯಾಕ್ಟಿಕ್ಸ್ ಇಂದ ಕಮ್ಯುನಿಸ್ಟರ ನೆಲೆ ಅಂತ ಎಲ್ಲೆಲ್ಲಿ ಇತ್ತೋ 1934 ತನಕ ಆ ನೆಲೆಗಳಲ್ಲಿ ಸುಮಾರು ಅರ್ಧಕ್ಕಷ್ಟು ನೆಲೆಗಳನ್ನ ಅವ್ರು ಕಳ್ಕೊಳ್ತಾರೆ. ನೆಲೆಗಳಷ್ಟೇ ಅಲ್ಲ, ಜೊತೆಗೆ ಸುಮಾರು 60,000 ಸೈನಿಕರು ಏನಿದ್ರು ಕಮ್ಯುನಿಸ್ಟ್ ಅಲ್ಲಿ ರೆಡ್ ಆರ್ಮಿಯಲ್ಲಿ ಅವ್ರನ್ನೂ ಸಹ ಕಳ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗುತ್ತೆ. On the suggestion of Otto Braun, on October 16, 1934, 87,000 soldiers began to retreat to Yunnan, where the Second Red Army was based. ಕಡೆಯದಾಗಿ ಆಟೋ ಬ್ರೌನ್ ಹೇಳ್ತಾರೆ, ನಾವ್ ಇಲ್ಲೇ ಕೂತ್ರೆ ಏನು ಮಾಡಕ್ ಸಾಧ್ಯ ಇಲ್ಲ, ಹಾಗಾಗಿ ನಾವು ಕಮ್ಯುನಿಸ್ಟರ ಮತ್ತೊಂದು ನೆಲೆ ವುಹಾನ್ ನಲ್ಲಿ ಏನಿದೆಯೋ ಅಲ್ಲಿಗೆ ಹೋಗ್ಬೇಕು ನಾವು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಕ್ಟೋಬರ್ 16, 1934ರಲ್ಲಿ ಸುಮಾರು 87,000 ಸೈನಿಕರು, ಯಾವುದು ಕಮ್ಯುನಿಸ್ಟರ ಸೈನಿಕರು, ತಮ್ಮ ಮತ್ತೊಂದು ನೆಲೆಯಾದಂತಹ ವುಹಾನ್ ಕಡೆಗೆ ಪ್ರವಾಸವನ್ನ ಅವರು ನಡೆಸ್ತಾರೆ. They took as much equipment and guns as they could carry, and took them 6 weeks to break out of rings of blockhouses. ಹಾಗೆ ಆಟೋ ಬ್ರೌನ್ ಹೇಳ್ತಾನೆ, ಏನಂತ, ನಿಮ್ ಕೈಲಿ ಸಾಧ್ಯವಾದಷ್ಟು ಎಷ್ಟು ಯುದ್ಧ ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಳ್ಳೋಕ್ಕಾಗುತ್ತೋ, ಗನ್ಸ್ಗಳನ್ನ ತೆಗೆದುಕೊಂಡು ಕ್ಯಾರಿ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ ತೆಗೆದುಕೊಂಡು ಕ್ಯಾರಿಯನ್ನ ಮಾಡಿ ಹೋಗಿ ಅಂತ ಹೇಳ್ತಾನೆ. ಜೊತೆಗೆ ಅವರು ಈ ಒಂದು ಬ್ಲಾಕ್ ಹೌಸ್ ಸುತ್ತ ಏನು ಫೆನ್ಸ್ಗಳನ್ನ ಹಾಕಿದ್ರು, ರಿಂಗ್ನೆಲ್ಲ ಹಾಕಿಬಿಟ್ಟು ಹಗ್ಗ ಎಲ್ಲ ಹಾಕಿ ಅವ್ರನ್ನ ಕಟ್ಟ ಹಾಕಿದ್ರು, ಅದನ್ನ ಕೊರೆದು ನಾಶ ಮಾಡೋದಕ್ಕೆ ಸುಮಾರು 6 ವಾರಗಳ ಕಾಲ ಅವ್ರು ತೆಗೆದುಕೋತಾರೆ. At the end of November 1934, the Red Army reached the Xiang River and lost over half their number fighting the Kuomintang. ಇಷ್ಟೆಲ್ಲ ಮಾಡ್ಕೊಂಡು ಬ್ಲಾಕ್ ಹೌಸ್ ಇಂದ ಹೊರಗೆ ಬರ್ತಾ ಇದ್ದಂಗೆ ಸಾಕಷ್ಟು ಯುದ್ಧಗಳನ್ನ ಈ ರಾಷ್ಟ್ರೀಯ ಪಕ್ಷದ ಮೇಲೆ ಮಾಡಬೇಕಾಗಿ ಬಂತು. ಅವರು ಜಿಯಾಂಗ್ಸಿ ರಿವರ್ ಹೋಗಷ್ಟರಲ್ಲಿ ಸುಮಾರು ಅರ್ಧದಷ್ಟು ಸೈನ್ಯ, ಏನು 87,000 ಸೈನಿಕರು ಪ್ರಾರಂಭ ಮಾಡಿದ ತಮ್ಮ ಪ್ರವಾಸವನ್ನ ಹೊರಗೆ ಬಂದಿದ್ರು, ಅದರಲ್ಲಿ ಅರ್ಧದಷ್ಟು ಸೈನ್ಯನ ಕಳ್ಕೊಂಡ್ಬಿಡ್ತಾರೆ ಈ ಕುಮಿಂಟಾಂಗ್ ಪಕ್ಷದ ವಿರುದ್ಧ ಯುದ್ಧಗಳನ್ನ ಮಾಡಿ. In January 1935, they reached the Zun Yi, where a meeting was held. ಕಡೆಯದಾಗಿ 1935 ಜನವರಿಯಲ್ಲಿ ಜುನ್ ಇ ಅಂತ ಹೇಳ್ಬಿಟ್ಟು ಒಂದು ಪ್ರಾಂತ್ಯಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಎಲ್ಲ ಕಮ್ಯುನಿಸ್ಟ್ ಅವರು ಏನು ಉಳಿದಂತ ಕಮ್ಯುನಿಸ್ಟರ ಸೈನ್ಯ ಏನಿತ್ತು ಅಲ್ಲಿ ಒಂದು ಸಭೆಯನ್ನ ಸೇರ್ತಾರೆ. ಈ ಸಭೆಯಲ್ಲಿ ಕೆಲವೊಂದು ವಿಷಯಗಳ ಚರ್ಚೆ ಆಗುತ್ತೆ. ಅದರಲ್ಲಿ ದೇ ಬ್ಲೇಮ್ ದಿ ಬ್ರೌನ್ ಫಾರ್ ದಿ ಡಿಫೀಟ್ ಅಟ್ ದಿ ಜಿಯಾಂಗ್ ರಿವರ್.
ಏನು ಜಿಯಾಂಗ್ ನದಿ ತೀರದಲ್ಲಿ ಅವರು ತಮ್ಮ ಸೈನಿಕರನ್ನ ಕಳ್ಕೊಂಡ್ರು, ಅಲ್ಲಿ ಸೋಲೋದಕ್ಕೆ ಕಾರಣ ಆಯ್ತು ಕುಮಿಂಟಾಂಗ್ ಪಕ್ಷದ ವಿರುದ್ಧ. ಈ ಎರಡಕ್ಕೆ ಆಟೋ ಬ್ರೌನರ ಒಂದು ಸಲಹೆ ಅದೇ ಕಾರಣ ಅಂತ ಹೇಳ್ಬಿಟ್ಟು ಆಟೋ ಬ್ರೌನ್ ಅವ್ರನ್ನ ಬ್ಲೇಮ್ ಅನ್ನ ಮಾಡ್ತಾರೆ, ಅವ್ರನ್ನ ದೋಷಿತರಾಗಿ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಎರಡು ಕಾರಣಗಳಿಗೆ ಆಟೋ ಬ್ರೌನ್ ನ ಅವರು ದೋಷಿ ಅಂತ ಮಾಡ್ತಾರೆ, ಬ್ಲೇಮ್ ಮಾಡ್ತಾರೆ. ಮೊದಲನೇದು, ಈ ಹ್ಯಾಡ್ ಅಲೋಡ್ ದೆಮ್ ಟು ಕ್ಯಾರಿ ಟೂ ಮಚ್ ವೆಪನ್ಸ್ ವಿಚ್ ಸ್ಲೋಡ್ ದೆಮ್ ಡೌನ್. ಏನಾಯ್ತು ಫಸ್ಟ್ ಮೊದಲೇ ಬಾರಿಗೆ ಅಂತಂದ್ರೆ, ಆಟೋ ಬ್ರೌನ್ ಅವ್ರಿಗೆ ಹೇಳ್ತಾರೆ ಎಲ್ಲ ಸೈನಿಕರಿಗೂ, ಕಮ್ಯುನಿಸ್ಟ್ ಸೈನಿಕರಿಗೆ, ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಸ್ತ್ರಾಸ್ತ್ರಗಳನ್ನ ಎತ್ಕೊಂಡು ನಡೀರಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ಲಿಲ್ಲ, ಕಲ್ಪನೆಗೂ ಬರ್ಲಿಲ್ಲ. ಹಾಗಾಗಿ ಸೈನಿಕರೆಲ್ಲ ಸಾಕಷ್ಟು ಅವ್ರ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಸ್ತ್ರಾಸ್ತ್ರಗಳನ್ನ, ಮದ್ದುಗುಂಡ್ಗಳನ್ನ, ಗನ್ಗಳನ್ನ ಇಟ್ಕೊಂಡು ನಡೀತಾರೆ. ಅವೆಲ್ಲ ತುಂಬಾ ಭಾರ ಆಗಿದ್ದ ಕಾರಣಕ್ಕೋಸ್ಕರನೇ ಅವ್ರು ಎತ್ತರವಾದಂತಹ ಪರ್ವತ ನದಿಗಳನ್ನ ದಾಟೋದಿಕ್ಕಾಗ್ಲಿಲ್ಲ, ಅವರು ನಿಧಾನವಾಗಿ ಚಲಿಸ್ಬೇಕಾಗಿ ಬಂತು. ಹಾಗೇನೆ ಇದು ಒಂದು ಕಾರಣ ಆಯ್ತು ಆಟೋ ಬ್ರೌನ್ ಅವರು ಬ್ಲೇಮ್ ಮಾಡಕ್ಕೆ. ಮತ್ತೊಂದು ಕಾರಣ, retreat was in straight line which helped the Kuomintang to predict where the communists were headed. ಇನ್ನೊಂದೇನಂತ ಹೇಳಿದ್ರೆ, ಈ ಆಟೋ ಬ್ರೌನ್ ನೀವು ನೇರವಾಗಿ ಚಲಿಸಿ, ಯಾಕಂದ್ರೆ ಅಷ್ಟೊಂದು ಭಾರವಾದಂತ ಶಸ್ತ್ರಾಸ್ತ್ರಗಳನ್ನ ಹಿಂದೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಎಲ್ಲೂ ಹೋಗಕ್ ಸಾಧ್ಯ ಆಗ್ತಿರ್ಲಿಲ್ಲ, ನೇರವಾಗಿನೇ ಹೋಗ್ತಾ ಇದ್ರು ಅವರು. ಬಲಕ್ಕಾಗ್ಲಿ ಎಡಕ್ಕಾಗ್ಲಿ ಅಥವಾ ಬೇರೆ ದಿಕ್ಕಲ್ಲಿ ಹೋಗೋದಾಗ್ಲಿ ಅಥವಾ ಸ್ಪ್ಲಿಟ್ ಆಗಿ ಹೋಗೋದಾಗ್ಲಿ ಏನು ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ನೇರವಾಗಿ ನಡ್ಕೊಂಡು ಹೋಗ್ತಾ ಇದ್ದ ಕಾರಣಕ್ಕೋಸ್ಕರನೇ ಕುಮಿಂಟಾಂಗ್ ಪಕ್ಷಕ್ಕೆ ಗೊತ್ತಾಗ್ತಾ ಇತ್ತು, ನಾವು ನೆಕ್ಸ್ಟ್ ಎಲ್ಲಿ ಬಂದು ಸೇರ್ತೀವಿ, ಎಲ್ಲಿ ನಾವು ಕಮ್ಯುನಿಸ್ಟ್ ಮೇಲೆ ದಾಳಿ ಮಾಡ್ಬೋದು ಅಂತ ಹೇಳ್ಬೇಕಂತ ಅವರು ಪ್ರಿಡಿಕ್ಟ್ ಮಾಡಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ನಾವು ಈ ಜಿಯಾಂಗ್ಸಿ ನದಿಯಲ್ಲಿ ನಮ್ಮ ಅರ್ಧದಷ್ಟು ಸೈನ್ಯವನ್ನ ಕಳ್ಕೊಳ್ಳೋಕೆ ಸಾಧ್ಯ ಆಯ್ತು ಅಂತ ಹೇಳ್ಬಿಟ್ಟಂತ ಈ ಆಟೋ ಬ್ರೌನ್ ನ ಎಲ್ಲ ಕಮ್ಯುನಿಸ್ಟ್ ಅವರು ಏನು ಸಭೆಯನ್ನ ಸೇರಿದ್ರು ಅಲ್ಲಿ ಅವನ್ನ ಬ್ಲೇಮ್ ಅನ್ನ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಘಟನೆ ಮುಂದೆ ದ ಲೀಡರ್ಶಿಪ್ ಆಫ್ ದಿ ಮಾರ್ಚ್ ವಾಸ್ ಹ್ಯಾಂಡೆಡ್ ಓವರ್ ಟು ಮಾವೋ ಸೆತುಂಗ್ ಒನ್ಸ್ ಅಗೇನ್. ಅವ್ರಿಗೆ ಅರ್ಥ ಆಗತ್ತೆ ಅವಾಗ, ನಾವು ಮಾವೋ ಸೆತುಂಗರ್ನ ನಾವು ಕೇಳಬೇಕಿತ್ತು, ಅವ್ರ ಮಾತನ್ನ ಕೇಳಬೇಕಿತ್ತು. ಹಾಗಾಗಿ ನಾವು ಮತ್ತೆ ಇಲ್ಲಿ ಈ ಒಂದು ಘಟನೆಯಲ್ಲಿ ಮುಂದೆ ನಾವೇನು ಮಾರ್ಚ್ನ ಮಾಡ್ಕೊಂಡು ಹೋಗ್ಬೇಕು, ದೀರ್ಘ ಸಂಚಲನ ಮಾಡಬೇಕು, ಅದರಲ್ಲಿ ಮತ್ತೆ ನಾವು ಮಾವೋ ಸೆತುಂಗರ್ನೇ ನಾಯಕರಾಗಿ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಮಾವೋ ಸೆತುಂಗರ್ನ ಮತ್ತೊಮ್ಮೆ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿ, ಜೊತೆಗೆ ಈ ಒಂದು ದೀರ್ಘ ಸಂಚಲನ ಒಂದು ನಾಯಕರಾಗಿ ನೇಮಕಾತಿಯನ್ನ ಮಾಡ್ತಾರೆ. Under the new leadership, the march took off a new direction, often changing routes and splitting forces. ನೋಡಿ, ಇಲ್ಲಿ ಮಾಸ್ಲಂಕರು ಹೇಳ್ಕೊಡ್ತಾರೆ, ನಾವು ಈ ಒಂದು ನೆಲೆಯನ್ನ ಯಾವ ಒಂದು ನೆಲೆಗೆ ಹೋಗಿ ತಲುಪಬೇಕು ಅಂತ ಇದ್ದೀವೋ ಆ ನೆಲೆಗೆ ಹೋಗಕ್ಕೆ ನಾವು ಸಾಕಷ್ಟು ದಾರಿಗಳಿದೆ. ಹಾಗಾಗಿ ನಾವು ಪದೇ ನಾವು ನಮ್ಮ ದಾರಿಗಳನ್ನ ನಾವು ಚೇಂಜ್ ಮಾಡ್ತಾ ಇದ್ರೆ ಕುಮಿಂಟಾಂಗ್ ಪಕ್ಷಕ್ಕೆ ಗೊತ್ತಾಗಲ್ಲ ನೆಕ್ಸ್ಟ್ ನಾವು ಯಾವ ರೂಟ್ ಅಲ್ಲಿ ಹೋಗ್ತೀವಿ ಅಂತ ಹೇಳ್ಬಿಟ್ಟಂತ. ಜೊತೆಗೆ ನಮ್ಮ ಸೈನ್ಯವನ್ನ ನಾವು ಸ್ಪ್ಲಿಟ್ ಮಾಡೋಣ, ಒಂದೊಂದು ದಿಕ್ಕಿಗೆ ನಾವು ಹೋಗೋದಕ್ಕೆ ನಾವು ಪ್ರಯತ್ನ ಪಡೋಣ, ಆವಾಗ ನಾವು ಕುಮಿಂಟಾಂಗ್ ಪಕ್ಷ ನಮ್ಮನ್ನ ಗುರ್ತಿಡಿಯಕ್ಕೂ ಸಾಧ್ಯ ಆಗೋದಿಲ್ಲ ಅಂತೇಳಿ ಒಂದು ಸಲಹೆನ ಕೊಡ್ತಾರೆ. ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಈವೆಂಟ್ಸ್ ವಾಸ್ ದಿ ಕ್ರಾಸಿಂಗ್ ಆಫ್ ದಿ ದಾದು ರಿವರ್. ಈ ತರ ಎಲ್ಲ ಆಗಿ ಮಾವೋ ಸೆತುಂಗರು ಹೇಳ್ಕೊಟ್ಟಂತ ಒಂದು ರೂಟ್ ಅಲ್ಲಿ ಹೋಗಕ್ಕೆ ಶುರು ಆದಾಗ ಮತ್ತೊಂದು ಬಹಳ ಮುಖ್ಯವಾದ ಘಟನೆ ಆಗತ್ತೆ. ಅದೇನಂತಂದ್ರೆ ದಾದು ರಿವರ್, ದಾದು ನದಿಯನ್ನ ಅವರು ಕ್ರಾಸ್ ಮಾಡಿದ್ದು ಬಹಳ ಭಯಂಕರವಾದಂತಹ ಒಂದು ಘಟನೆ ಅಂತನೂ ಸಹ ನಾವು ಕರೆದಿದ್ದೀವಿ. ಏನಕ್ಕಂತಂದ್ರೆ ನಿಯರ್ಲಿ 22 soldiers swing across the river ಗೋರ್ಜಿ ಆನ್ ಚೈನ್ಸ್ ಬ್ರೆಸ್ಟ್ ಅಂಡರ್ ಫೈರ್. ಎಷ್ಟು ಭಯಂಕರ ಆಗಿತ್ತು ಅಂತಂದ್ರೆ ಈ ನದಿಯ ರಭಸ ಜಾಸ್ತಿ ಆಗಿತ್ತು. ಹಾಗಾಗಿ ಅಲ್ಲಿ ಸುಮಾರು 22 ಜನ ಸೈನಿಕರು, ಕಮ್ಯುನಿಸ್ಟ್ ಸೈನಿಕರು ನೇತಾಡ್ತಾ ಇದ್ರು, ತೇಲಾಡ್ತಾ ಇದ್ರು. ಯಾಕಂತಂದ್ರೆ ಅದು ಸೇತುವೆನೇ ಆಗಿದೆ, ಹಗ್ಗದಿಂದ ಕಟ್ಟಿರುವಂತ ಸೇತುವೆ ಆಗಿತ್ತು. ಅದ್ರ ಮೇಲೆ ನಿಂತ್ಕೊಂಡು ತೂಗಾಡ್ತಾ ಇದ್ದಾರೆ. ಆ 22 ಜನ ಸೈನಿಕರು ತೂಗಾಡ್ತಾ ತೇಲಾಡ್ತಾನೇನೆ ಅವರ ಸೈನ್ಯವನ್ನ, ಬೇರೆ ಉಳಿದಂತಹ ಕಮ್ಯುನಿಸ್ಟ್ ಸೈನ್ಯ ಈ ದಾದು ರಿವರ್ನ, ಗೋರ್ಜಿ ರಿವರ್ನ ಕ್ರಾಸ್ ಮಾಡೋದಕ್ಕೆ ಸಹಾಯನ ಮಾಡ್ತಾರೆ. ಹಾಗಾಗಿ ನಾವು ಬೆಂಕಿ ಮೇಲೆ ನಿಂತ್ಕೊಂಡಾಗ ಎಷ್ಟು ಭಯ ಆಗ್ತಾ ಅನ್ಸ್ತಿರುತ್ತೋ ಆ ಆತಂಕ, ಭಯ ಎಲ್ಲವೂ ಸಹ ಈ ಕಮ್ಯುನಿಸ್ಟ್ ಸೈನಿಕರಿಗೆ ಈ ದಾದು ನದಿ ಮತ್ತೆ ಗೋರ್ಜಿ ಅನ್ನೋ ಒಂದು ನದಿಯನ್ನ ಕ್ರಾಸ್ ಮಾಡುವಾಗ ಅವ್ರಿಗೆ ಅನುಭವಕ್ಕೆ ಆಗುತ್ತೆ. ಹಾಗಾಗಿ ಈ ದೀರ್ಘ ಸಂಚಲನದಲ್ಲಿ ಈ ಒಂದು ನದಿಯನ್ನ ಕ್ರಾಸ್ ಮಾಡಿದ್ದು ಬಹಳ ಮುಖ್ಯವಾದಂತಹ ಒಂದು ಘಟನೆ ಅಂತ ನಾವು ಹೇಳ್ತೀವಿ. In October 1935, they had reached their destination of the Pau communist base at Hunan in Shanxi provinces.
ಕಡೆಯದಾಗಿ 1935ರಲ್ಲಿ ಅವರು ಅಂದ್ಕೊಂಡಂತ ನೆಲೆ ಶಾನ್ಸಿ ಪ್ರಾವಿನ್ಸ್ ಏನಿದೆಯೋ ನಲ್ಲಿ ಅಲ್ಲಿಗೆ ಬಂದು ಅವರು ತಲುಪ್ತಾರೆ. ಅವ್ರ ಪ್ರಯಾಣದಲ್ಲಿ ಅವ್ರು ಏನೇನೆಲ್ಲ ನೋಡ್ತಾರೆ ಅಂತಂದ್ರೆ ದೇ ಹ್ಯಾಡ್ ಫಾಟ್ ಡಜನ್ಸ್ ಆಫ್ ಬ್ಯಾಟಲ್ಸ್, ಸುಮಾರಷ್ಟು ಯುದ್ಧಗಳನ್ನ ಕುಮಿಂಟಾನ್ ಪಕ್ಷದ ಮೇಲೆ ಮಾಡಬೇಕಾಗಿ ಬಂತು. ನಿಯರ್ಲಿ ದೇ ಕ್ರಾಸ್ 24 ರಿವರ್ಸ್, 24 ನದಿಗಳನ್ನ ಅವರು ದಾಟ್ತಾರೆ. ಕ್ರಾಸ್ಡ್ 18 ಮೌಂಟೇನ್ ರೇಂಜಸ್, 18 ಪರ್ವತಗಳನ್ನ ಅವರು ಕ್ರಾಸ್ ಮಾಡಿ ಬರ್ತಾರೆ. ಕವರ್ಡ್ 24 ಮೈಲ್ಸ್ ಎ ಡೇ, ದಿನಕ್ಕೆ 24 ಮೈಲಿಯಷ್ಟು ದೂರ ಅವರು ಪ್ರವಾಸವನ್ನ ಮಾಡ್ತಾ ಇದ್ರು. ಫೈನಲಿ ಟೋಟಲಿ 6000 ಮೈಲ್ಸ್ ದೇ ಕ್ರಾಸ್, 6000 ಮೈಲಿಯಷ್ಟು ಅವರು ಕಾಲ್ನಡಿಗೆಯಲ್ಲಿ ತಮ್ಮ ಡೆಸ್ಟಿನೇಷನ್ ಏನಿತ್ತು ಅದನ್ನ ತಲುಪಿಸಕ್ಕೆ ಸಾಧ್ಯ ಆಗ್ತಾ ಬಂತು. 20,000 ರೀಚ್ ಡೆಸ್ಟಿನೇಷನ್ ಔಟ್ ಆಫ್ 1 lakh. ಏನು ಈ ಒಂದು ದೀರ್ಘ ಸಂಚಲನವನ್ನ ಸುಮಾರು 1 ಲಕ್ಷ ಕಮ್ಯುನಿಸ್ಟ್ ಪಕ್ಷದವರು ನಾಯಕರು ಕಮ್ಯುನಿಸ್ಟ್ ಪಕ್ಷದವರು ಪ್ರಾರಂಭವನ್ನು ಮಾಡಿದ್ರು. ಅದರ ಕಡೆಯದಾಗಿ ಅವರು ಶಾನ್ಸಿ ಒಂದು ಪ್ರಾಂತ್ಯಕ್ಕೆ ಬಂದು ತಲುಪಷ್ಟರಲ್ಲಿ 20,000 ಸೈನಿಕರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಉಳ್ಕೊಂಡಿದ್ರು. ಹಾಗಾಗಿ 80,000ದಷ್ಟು ಸೈನಿಕರು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ರು ಈ ಒಂದು ದೀರ್ಘ ಸಂಚಲನದಲ್ಲಿ ಅಂತ ಗೊತ್ತಾಗತ್ತೆ. What are the important consequences as a result of this long march? ಈ ಒಂದು ದೀರ್ಘ ಸಂಚಲನದಿಂದ ಸಾಕಷ್ಟು ಬದಲಾವಣೆ ಆಯಿತು. ಅದರ ಒಂದು ಪರಿಣಾಮ ಸಹ ಬಹಳ ಎಫೆಕ್ಟಿವ್ ಆಗಿತ್ತು. ಏನಂತಂದ್ರೆ ದಿ ಕಮ್ಯುನಿಸ್ಟ್ ಪಾರ್ಟಿ ಹ್ಯಾಸ್ ಸರ್ವೈವ್ಡ್ ಅಂಡ್ ಫೌಂಡ್ ಎ ನ್ಯೂ ಬೇಸ್ ವಿಚ್ ವಾಸ್ ರಿಮೋಟ್ ಅಂಡ್ ಸೇಫ್ ಫ್ರಮ್ ಅಟ್ಯಾಕ್ ಫ್ರಮ್ ದಿ ಕುಮಿಂಟಾನ್ ಅಂಡ್ ದಿ ಜಪಾನೀಸ್. ಇವರು ಹೊಸ ನೆಲೆನ ಏನ್ ತೆಗೆದುಕೊಂಡ್ರು ಕಮ್ಯುನಿಸ್ಟ್ ಪಕ್ಷದವರು, ಅದು ಬಹಳ ರಿಮೋಟ್ ಏರಿಯಾದಲ್ಲಿ ಇತ್ತು, ದೂರದಲ್ಲಿತ್ತು, ಮತ್ತೆ ಸೇಫ್ ಆಗೋ ಸಹ ಇತ್ತು, ಸುರಕ್ಷಿತವಾಗಿತ್ತು. ಯಾರಿಂದ? ಕುಮಿಂಟಾನ್ ಮತ್ತೆ ಜಪಾನೀಸರ ಒಂದು ದಾಳಿಯಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಕೆ ಬೇಕಾಗುವಂತ ಸೂಕ್ತ ನೆಲೆ ಅವರು ಹೊಸದಾಗಿ ಅವರು ಕಂಡಿಟ್ಕೊಂಡ್ರು. ಮತ್ತೆ ಮತ್ತೊಮ್ಮೆ ಬಾರಿ ಕಮ್ಯುನಿಸ್ಟ್ ಪಕ್ಷ ಜೀವಂತವಾಗಿ ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು ಈ ಒಂದು ದೀರ್ಘ ಸಂಚಲನದಿಂದ. Mao Zedong was hailed as a great hero and was re-established as the unchallenged leader of the Communist Party. ಮತ್ತೆ ಎರಡನೇ ಬಾರಿಗೆ ಮಾವೋ ಸೆತುಂಗರು ಈ ಒಂದು ದೀರ್ಘ ಸಂಚಲನದಿಂದ ಒಬ್ಬ ನಾಯಕರಾಗಿ, ಒಬ್ಬ ಹೀರೋ ಆಗಿ ಹೊರಗೆ ಬರಕ್ಕೆ ಸಾಧ್ಯ ಆಯಿತು. ಜೊತೆಗೆ ಆ ಒಂದು ದೀರ್ಘ ಸಂಚಲನ ಮಾವೋ ಸೆತುಂಗರನ್ನ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿ ಏನ್ ಸ್ವೀಕಾರವನ್ನ ಮಾಡ್ಕೊಳ್ತಾರೋ ಅವರ ಜೀವನ ಪೂರ ಕಮ್ಯುನಿಸ್ಟ್ ಪಕ್ಷದ ನಾಯಕರಾಗಿ ಉಳಿಯೋದಕ್ಕೂ ಸಹ ಸಾಧ್ಯ ಆಯಿತು ಈ ಒಂದು ಘಟನೆಯಿಂದ. Many Chinese saw the Communist Party as heroes and Long March became a part of the Communist Party's mythology. ಈ ಒಂದು ದೀರ್ಘ ಸಂಚಲನ ಕಮ್ಯುನಿಸ್ಟ್ ಪಕ್ಷದವ್ರನ್ನೆಲ್ಲರೂ ಸಹ ಹೀರೋಗಳ ತರ ನೋಡ್ತಾ ಇದ್ರು ಬೇರೆಯವರೆಲ್ಲರೂ ಸಹ. ಯಾಕಂದ್ರೆ ಅವರು ಅನುಭವಿಸಿದಂತಹ ಘಟನೆಗಳಾಗಿರ್ಬೋದು, ನದಿಗಳನ್ನ ಕ್ರಾಸ್ ಮಾಡೋದಾಗ್ಲಿ, ಪರ್ವತಗಳನ್ನ ಕ್ರಾಸ್ ಮಾಡೋದಾಗ್ಲಿ, ಅವೆಲ್ಲವೂ ಸಹ ಹೀರೋಗಳ ತರ ಅವರು ಕ್ರಾಸ್ ಅನ್ನ ಮಾಡ್ತಾ ಇದ್ರು. ಹಾಗಾಗಿ ಹೀರೋಗಳ ತರ ಕಾಣಕ್ ಶುರು ಆದ್ರು ಬೇರೆಯವ್ರಿಗೆಲ್ರಿಗೂ. ಜೊತೆಗೆ ಈ ಲಾಂಗ್ ಮಾರ್ಚ್ ಅನ್ನೋದು ಅವರ ಒಂದು ಮೈಥಾಲಜಿ ಆಯ್ತು, ಅವರ ಒಂದು ಘಟನೆಗಳಲ್ಲಿ ಅಥವಾ ಕಮ್ಯುನಿಸ್ಟ್ ಪಕ್ಷದ ಒಂದು ಮೈಥಾಲಜಿ ಆಗು ಸಹ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಗ್ತಾ ಬಂತು. ಫೈನಲಿ ದಿ ಗುಡ್ ಬಿಹೇವಿಯರ್ ಆಫ್ ದಿ ರೆಡ್ ಆರ್ಮಿ ಇಂಪ್ರೆಸ್ ದಿ ಪೆಸೆಂಟ್ಸ್. ಅವ್ರು ಏನ್ ಇಷ್ಟೊಂದೆಲ್ಲ ಕಷ್ಟ ಅನುಭವಿಸ್ಕೊಂಡು ದೀರ್ಘ ಸಂಚಲನ ಮಾಡ್ತಿದ್ರು ಸಹ ಈ ಒಂದು ಸೈನಿಕರು ಏನಿದ್ರು ಕಮ್ಯುನಿಸ್ಟ್ ಪಕ್ಷದವರು, ಅವರು ಈ ಯಾವ್ಯಾವ ಪ್ರದೇಶಗಳನ್ನ ದಾಟ್ಕೊಂಡು ಹೋಗ್ತಾ ಇದ್ರು ಆ ಪ್ರದೇಶದಲ್ಲಿ ಸಿಗುವಂತ ರೈತರಾಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರ ಜೊತೆಲಿ ಬಹಳ ನಮ್ರತೆಯಿಂದ, ಬಹಳ ಸ್ಮೂತ್ ಆಗಿ ಅವ್ರ ಜೊತೆ ಬಿಹೇವಿಯರ್ನ ಮಾಡ್ತಿದ್ರು. ಅಂದ್ರೆ ಅವ್ರ ವರ್ತನೆ ಸಹ ಅಷ್ಟೇ ನಮ್ರತೆಯಿಂದ ಇರ್ತಿತ್ತು. ಈ ಒಂದು ಅವರ ಒಂದು ವರ್ತನೆ, ನಡವಳಿಕೆ ಎಲ್ಲವೂ ಸಹ ರೈತರಿಗೆ ಮತ್ತೆ ಕೂಲಿ ಕಾರ್ಮಿಕರಿಗೆ ಬಹಳಷ್ಟು ಖುಷಿ ಆಗ್ತಾ ಇತ್ತು. ಅಂದ್ರೆ ಅವರ ಮನಸ್ಸಿಗೆ ತಾಗೋ ತರದಲ್ಲಿ ಅವ್ರ ವಿಚಾರಗಳನ್ನ ಮೂಡಿಸುವಂತಹ ಕೆಲಸಗಳನ್ನ ಅವರು ಮಾಡ್ತಾ ಇದ್ರು. ಹಾಗಾಗಿನೇ ಬಿಕಾಸ್ ಆಫ್ ದಿಸ್ ಲಾಂಗ್ ಮಾರ್ಚ್ the Communist Party of China, they won the large support of the peasants and the large number joined this Red Army also. ಈ ಒಂದು ಘಟನೆಯಿಂದ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಕಮ್ಯುನಿಸ್ಟ್ ಪಕ್ಷಕ್ಕೆ ಸಪೋರ್ಟ್ ಅನ್ನ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಈ ಒಂದು ರೆಡ್ ಆರ್ಮಿಗೆ ಸೇರಕ್ಕೂ ಸಹ ಸಾಧ್ಯ ಆಗುತ್ತೆ. ಇದು ಮುಂದೆ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಜೊತೆಗೆ ಅವ್ರದೇ ಆದಂತಹ ಒಂದು ಜನತಾ ಗಣರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಆಗ್ತಾ ಬಂತು. ಎಲ್ರಿಗೂ ವಂದನೆಗಳು.